ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೀವೇನಾದ್ರೂ ಮನೇಲಿ ಇದ್ಕೊಂಡು ಹಾಗೆ ಬಾಡ್ಗೆ ಬರೋ ತರ ಮನೆನ ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರನೇ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಎಲ್ಲಾ ಇನ್ಫಾರ್ಮೇಶನ್ ಮತ್ತೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಇವಾಗ ನಾನಿರೋದು ಎಲ್ಲಿ ಅಂದ್ರೆ KR ಪುರಂನ ಸೀಗೆಹಳ್ಳಿರುವಂತಹ ಹ್ಯಾಪಿ ಗಾರ್ಡನ್ ಲೇಔಟ್. ಈ ಲೇಔಟ್ ಬಗ್ಗೆ ಹೇಳೋದೇ ಬೇಡ, ಯಾಕೆಂದ್ರೆ 30 ಎಕರೆ ವಿಶಾಲವಾದಂತಹ ಜಾಗವನ್ನ ಹೊಂದಿದೆ ಈ ಒಂದು ಲೇಔಟ್. ಈಗ ನಾನಿರೋದು ಹ್ಯಾಪಿ ಗಾರ್ಡನ್ ಲೇಔಟ್ ಅಲ್ಲೇ. ಅದಲ್ಲದೆ ನನ್ನ ಹಿಂದೆ ಏನ್ ನೀವು ಮನೆ ನೋಡ್ತಿದ್ದೀರಾ, ಇವಾಗ ಅದೇ ಮನೆ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡಕ್ ಬಂದಿರೋದು. ಈ ಮನೆ ಟೋಟಲ್ ಆಗಿ ಗ್ರೌಂಡ್ ಫ್ಲೋರ್ ಮತ್ತೆ ಒಂದು ಫಸ್ಟ್ ಫ್ಲೋರ್ ನ ಹೊಂದಿದೆ. ಅದಲ್ದೇನೆ BBMP B ಖಾತಾಗೆ ಸೇರ್ಪಡೆ ಹೊಂದಿದ್ದು 30-45 ಡೈಮೆನ್ಷನ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ಆ ಒಂದು ಸೈಜ್ ಇರುವಂತಹ ಸೈಟ್ ಅಲ್ಲಿ ಕಟ್ಟಿರುವಂತಹ ಮನೆ. ಅದಲ್ಲದೆ ವೆಸ್ಟ್ ಫೇಸಿಂಗು ಈ ಮನೆ ಆಗಿದೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀನಿ ಮನೇಲಿ ಹೋಗ್ತಾ, ಸೊ ಬನ್ನಿ ಇನ್ಫಾರ್ಮೇಶನ್ ಕೊಡ್ತೀನಂತೆ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಫ್ಲೋರ್ ಆಗಿದೆ. ಗ್ರೌಂಡ್ ಫ್ಲೋರ್ ತುಂಬಾ ವಿಶಾಲವಾಗಿರುವಂತದ್ದು. ಕಾರಣ ಯಾಕೆಂತಂದ್ರೆ, ಒಂದು ನಿಮ್ಗೆ 2 ಕಾರು ಜೊತೆಗೆ ಒಂದಿಷ್ಟು ಹೆಚ್ಚಿಗೆನೆ ಟೂ ವೀಲರ್ಸ್ ನ ಪಾರ್ಕ್ ಮಾಡ್ಕೋಬಹುದು. ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ 2 BHK ನ ಕೊಟ್ಟಿದ್ದಾರೆ. 2 BHK ಅಂತಂದ್ರೆ ತುಂಬಾನೇ ದೊಡ್ಡದು, ಯಾಕಂದ್ರೆ ನೀವು ಫ್ಯಾಮಿಲಿ ಇರ್ಲಿ ಅಥವಾ ಮಕ್ಳು ಇರ್ತೀರಾ ಅಂತಂದ್ರು ಆ ತರನು ಯೂಸ್ ಮಾಡ್ಕೋಬಹುದು. 2 BHK ಇರುವಂತಹ ಒಂದು ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಗ್ರೌಂಡ್ ಫ್ಲೋರ್ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಕೆಳಗಡೆ ಪಾರ್ಕಿಂಗ್ ಕೊಡ್ತಾರೆ. ಅಂಡ್ ನಾನು ಆಗ್ಲೇ ಹೇಳಿರೋ ಹಾಗೆ 2 BHK ಮನೆ ತುಂಬಾ ದೊಡ್ಡದಾಗೆ ಇರುವಂತಹದ್ದು. ಅದಲ್ದೇನೆ ನೀರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀರಿನ ಪ್ರಾಬ್ಲಮ್ ಏನಿರುತ್ತೋ ಹೇಗಿರುತ್ತೋ ಅಂತ, ಅದಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಒಂದು ಕಾವೇರಿ ನೀರು ಅಂದ್ರೆ ಕಾವೇರಿ ವಾಟರ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರ ಜೊತೆಗೆ ಬೋರ್ವೆಲ್ ಇದೆ. ಅಂಡ್ ಅದಲ್ದೇನೆ ಇನ್ನೊಂದ್ಸರ್ತಿ ನೀವು ಲೊಕೇಶನ್ ಏನಾದ್ರು ಕನ್ಫ್ಯೂಷನ್ ಆಗ್ತಾ ಇದೆ, ಲೊಕೇಶನ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಈ ಓಲ್ಡ್ ಮದ್ರಾಸ್ ರೋಡ್ ಏನಿದೆ ಅಂದ್ರೆ ಮೇಢಳ್ಳಿ ಅಂಡರ್ ಪಾಸ್ ಇಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಅಂದ್ರೆ KR ಪುರಂನ ಸೀಗೆಹಳ್ಳಿ ಲೊಕೇಶನ್ ಆಗಿದೆ. ಆಯ್ತಾ. ಇನ್ನು ಮೇಲ್ಗಡೆ ಯಾವೆಲ್ಲ ಇದೆ, ಆಮೇಲೆ ಮೇಲ್ಗಡೆ ಫ್ಲೋರ್ ಅಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ರೀತಿ ಮನೆ ಇದೆ ಅಂಡ್ ಏನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಬನ್ನಿ ತೋರ್ಸೋಣ ಏನೆಲ್ಲ ಪ್ರೊವೈಡ್ ಮಾಡಿದ್ರೆ ಮನೆ ಹೇಗೆ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಈಗ ನಾವ್ ಹೋಗ್ತಿರೋದು ಗ್ರೌಂಡ್ ಫ್ಲೋರ್ ಆದ್ಮೇಲೆ ಬರೋದೇ ಫಸ್ಟ್ ಫ್ಲೋರ್. ನಾವ್ ಈಗಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ಅಂಡ್ ನೀವು ಹೊರಗಡೆ ನೋಡ್ತಾ ಇರ್ಬೋದು, ಈ ಒಂದು ಗೋಡೆ ಮೇಲೆ ಚಿಕ್ಕ ಟೈಲ್ಸ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಹೊರಗಡೆ ನೀವು ಏನೋ ಮನೆ ಎಂಟ್ರಿ ಆಗ್ತಾ ಇದ್ದಾಗೇನೆ ಫುಲ್ ಟೈಲ್ಸ್ ವರ್ಕ್ ನ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಬನ್ನಿ. ಅಂಡ್ ಗಾಳಿ ಬೆಳಕಿಗೆ ತೊಂದರೆ ಆಗ್ಬಾರ್ದು ಅಥವಾ ಚೆನ್ನಾಗಿ ಗಾಳಿ ಬೆಳಕು ಬರ್ಲಿ, ಸ್ವಚ್ಛವಾಗಿ ಗಾಳಿ ಯಾರಿಗ ಇಷ್ಟ ಆಗಲ್ಲ, ಬೆಳಕು ಯಾರಿಗ ಇಷ್ಟ ಆಗಲ್ಲ. ಹಗಲೊತ್ತಲ್ಲಿ ಕೆಲವೊಂದಿಷ್ಟು ಬೆಂಗಳೂರು ಮನೆಯಲ್ಲಿ ಲೈಟ್ ಹಾಕೊಂಡೇ ಕುತ್ಕೋಬೇಕು 24 hours. ಬಟ್ ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ತುಂಬಾ ದೊಡ್ಡದಾಗಿ ಅಥವಾ ಅಗಲವಾಗಿ ಅಥವಾ ಏನೋ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ವಿಂಡೋಸ್ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಮನೆಯ ಮುಖ್ಯ ದ್ವಾರ ಇದು. ನಾನು ಆಗ್ಲೇ ಹೇಳಿದೆ ವೆಸ್ಟ್ ಫೇಸಿಂಗ್ ಅಂತ. ಸೊ ವೆಸ್ಟ್ ಫೇಸಿಂಗ್ ಆದ್ಮೇಲೆ ಮನೆ ಮುಖ್ಯ ದ್ವಾರಕ್ಕೆ ಬಂದ್ರೆ ಟೀಕ್ ವುಡ್ ಅಲ್ಲಿ ಕೊಟ್ಟಿರುವಂತಹ ಡೋರು. ಕಾರಣ ತುಂಬಾ ದಿನ ಬಾಳಿಕೆ ಬರುತ್ತೆ, ಬೇಗ ಹುಳ ತಿನ್ನಲ್ಲ ಅನ್ನೋ ಕಾರಣ ತುಂಬಾ ಗುಡ್ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಡಿಸೈನು ಅಷ್ಟೇ. ಸೊ ನೀವು ಎಂಟರ್ ಆಗ್ತಾ ಇದ್ದಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಹಾಲ್ ಪ್ರೊವೈಡ್ ಮಾಡಿದ್ರೆ, ಅಂದ್ರೆ ನೀವು ಲಿವಿಂಗ್ ಏರಿಯಾ ಏನಂತ ಹೇಳ್ತೀರಾ, ಲಿವಿಂಗ್ ಏರಿಯಾದಲ್ಲಿ ಇರೋದು ನಾವು. ಅಂಡ್ POP ಮಾಡಿಸ್ತಾ ಇದ್ದಾರೆ. ನಿಮ್ಗೆ ತುಂಬಾ ಲೈಟ್ನಿಂಗ್ ಇರಬೇಕು ಅಥವಾ ಬ್ರೈಟ್ ಆಗಿರ್ಬೇಕು ಹಾಲ್ ಅಥವಾ ಬೆಡ್ರೂಮ್ ಅಂತ ಅನ್ನೋಗಿದ್ರೆ, ಅದಕ್ಕೂ ಅವ್ರು ಐಡಿಯಾ ಮಾಡಿ ಆಲ್ರೆಡಿ POP ವರ್ಕ್ ಸಹ ನಡೀತಾ ಇದೆ. ಕೇವಲ ಒಂದಿಷ್ಟೇ ದಿನಗಳಿದೆ, ಒಂದು 15 to 1 month ಅಲ್ಲಿ ಈ ಮನೆ ನಿಮ್ಗೆ ಇಷ್ಟ ಆದ್ರೆ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು, ಇಷ್ಟು ಫುಲ್ ನಿಮ್ಗೆ POP ವರ್ಕ್ ಬರುವಂತದ್ದು. ಅಂಡ್ ಹಾಲ್ ಆದ್ಮೇಲೆ ನಾವು ಹೋಗೋದೇ ಕಿಚನ್. ಮಹಿಳೆಯರ ಸಾಮ್ರಾಜ್ಯ ಅಂತ ನಾವೇನ್ ಹೇಳ್ತೀವಿ, ಮಹಿಳೆಯರ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕು ಅಂತಂದ್ರೆ ಚಿಕ್ಕ ಜಾಗ ಇರಕ್ ಸಾಧ್ಯನಾ? ಚಿಕ್ಕ ಜಾಗ ಇದ್ರೆ ನಮ್ ಹುಡ್ಗಿರ್ಗೆ ಅಡ್ಡಾಡ್ಕೊಂಡು ಕೆಲ್ಸ ಮಾಡಕ್ ಇಷ್ಟ ಆಗತ್ತಾ? ಚಾನ್ಸೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕಿಚನ್ ಅಲ್ಲಿ ಇರೋದು. ಕಿಚನ್ ಜಾಗನೂ ಅಷ್ಟೇ ತುಂಬಾ ಅಗ್ಲ ಇದೆ. ಅಂದ್ರೆ ಏನು, ಜಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೀವು ಕಂಫರ್ಟಬಲ್ ಆಗಿ ವಾಕ್ ಮಾಡ್ತಾ ಅಡ್ಗೆ ಮಾಡ್ಬೋದು. ವಾಕ್ ಮಾಡೋದು ಮೀನ್ಸ್ ಏನಾದ್ರು ಥಿಂಗ್ಸ್ ಇಟ್ಕೊಂಡಿರ್ತೀರಾ ತಗೊಳೋದಕ್ಕೆ ಅಥವಾ ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು.
ನಾನು ಹೇಳ್ದಲ್ವಾ ಕಿಚನ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನೀವು ಹೊರಗಡೆ ಇವಾಗ ವಾಷಿಂಗ್ ಮಿಷಿನ್ ಹೊರಗಡೆ ಇಡ್ತೀನಿ ಅಥವಾ ಪಾತ್ರೆನ ಕೆಲವೊಂದ್ಸರ್ತಿ ನಾನು ಹೊರಗಡೆ ತೊಳಿತೀನಿ ಅಂತ ಅನ್ನೋ ಹಾಗಿತ್ತಂದ್ರೆ ಅದಕ್ಕೂ ನಿಮ್ಗೆ ಇಲ್ಲಿ ಜಾಗನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೀವು ಸಿಕ್ಕಾಪುಟ್ಟ ವಾಶ್ ಮಾಡ್ಕೊಳ್ತೀನಿ, ಬಟ್ಟೆ ಆಗಿರ್ಲಿ ಅಥವಾ ಪಾತ್ರೆ ಆಗ್ಲಿ ಅನ್ನೋ ಹಾಗಿದ್ರೆ ಅದಕ್ಕೂ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ವಾಷಿಂಗ್ ಮಷಿನ್ ಹಾಕೊಳ್ಳೋದಕ್ಕೋಸ್ಕರ ಅಂತ ಬೋರ್ಡ್ ರೆಡಿ ಇದೆ. ಅಂಡ್ ಎಲೆಕ್ಟ್ರಿಕಲ್ ವರ್ಕ್ ಅಂತೂ ಎಲ್ಲಾ ಮುಗ್ದಿದೆ. ಜಸ್ಟ್ ಇವಾಗ POP ವರ್ಕ್ ವುಡ್ ವರ್ಕ್ ಮಾತ್ರ ಉಳಿದಿರೋದು. ನಿಮ್ಗೆ 15 ಡೇಸ್ ಅಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ವರ್ಕ್ ನಡೀತಿರೋ ಕಾರಣ ಮಾತ್ರ ಹೀಗಿರೋದು. ಅಂಡ್ ನೀವು ಒಂದ್ಸರ್ತಿ ಬಂದು ವಿಸಿಟ್ ಮಾಡಿದ್ರಿ ಅಂಡ್ ಬಾಡಿಗೆ ಕೊಡ್ಬೇಕು, ಬಾಡಿಗೆ ಕೊಟ್ಟು ನಾನು ಮನೆಯಲ್ಲಿ ಬದುಕಬೇಕು ಅಂದ್ರೆ ಇವಾಗ ಮನೆ ತಗೊಂಡ್ಮೇಲೆ ಏನ್ ಮಾಡೋಣ, ನಾವು ಅಷ್ಟೇ ಇದ್ರೆ ವೇಸ್ಟ್, ಈ ತರ ಬೇಡವೇ ಬೇಡ. ಯಾಕಂದ್ರೆ ನೀವು ಒಂದ್ ಫ್ಲೋರ್ ಅಲ್ಲಿ ಬಾಡಿಗೆ ಕೊಟ್ಟು ಒಂದ್ ಫ್ಲೋರ್ ಅಲ್ಲಿ ನೀವು ಇರ್ಬೋದು. ಅದಲ್ದೇನೆ ಫಸ್ಟ್ ಫ್ಲೋರ್ ಅಲ್ಲಿ 3 BHK ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಇದು ಇವಾಗ ನಾವು ನೋಡ್ತಾ ಇರೋದು ಕಾಮನ್ ಬಾತ್ರೂಮ್. ಕೆಲವೊಬ್ಬರಿಗೆ ಕಾಮನ್ ಬಾತ್ರೂಮ್ ಬೇಕು ಅಂತ ಆಸೆ ಇರುತ್ತೆ, ಹಾಗಾಗಿ ಇದು ಕಾಮನ್ ಬಾತ್ರೂಮ್ ಇದೆ. ಕಾಮನ್ ಬಾತ್ರೂಮ್ ಆದ್ಮೇಲೆ ಅದರ ಅಪೋಸಿಟ್ಗೆ ಇರೋದು ಒಂದು ಕಿಡ್ಸ್ ರೂಮ್ ಆಗಿರ್ಲಿ, ಇದನ್ನ ನೀವು ನಿಮ್ಮ ಮಕ್ಕಳಿಗೋಸ್ಕರ ಬಳಸ್ಕೋಬಹುದು ಅಥವಾ ಆಫೀಸ್ ಏರಿಯಾ ಅಂತ ಮಾಡ್ಕೊಳಕಾದ್ರೂ ಮಾಡ್ಬೋದು ಅಥವಾ ಸ್ಟಡಿ ರೂಮು ಮಾಡ್ಕೋಬಹುದು. ಇದೊಂದು ಚಿಕ್ಕ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲದರ ಕ್ವಾಲಿಟಿ ಅಷ್ಟೇ, ನೀವು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗೋ ಅವಶ್ಯಕತೆನೇ ಇಲ್ಲ. ಅಷ್ಟು ತುಂಬಾ ಚೆನ್ನಾಗಿ ವರ್ಕ್ ನ ಮಾಡಿದ್ದಾರೆ. ನಿಮ್ಗೆ POP ಎಲ್ಲಾ ಕಡೆನೂ ಮಾಡಿದ್ದಾರೆ. ಅಂಡ್ ನಾನ್ ತೋರಿಸಿದ್ನೆಲ್ಲ ಕಿಡ್ಸ್ ರೂಮ್ ಆಗಾದ್ರೂ ಯೂಸ್ ಮಾಡ್ಬೋದು, ಆಫೀಸ್ ಏರಿಯಾ ಆಗಿದ್ರು ಯೂಸ್ ಮಾಡ್ಬೋದು ಅಥವಾ ಸ್ಟಡಿ ರೂಮ್ ಆಗಾದ್ರೂ ಯೂಸ್ ಮಾಡ್ಬೋದು. ಇನ್ನು ಅದಾದ್ಮೇಲೆ ನಾವು ಹೋಗ್ತಾ ಇರೋದು ಇನ್ನೊಂದು ಬೆಡ್ರೂಮ್ಗೆ. ಇನ್ನೊಂದು ಬೆಡ್ರೂಮ್ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಳಕು ಬರ್ತಿದೆ ಅಂತಂದ್ರೆ ಬೆಳಿಗ್ಗೆ ನೀವು ಬೇಗ ಏಳಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸೂರ್ಯನೇ ನಿಮ್ಗೆ ಎಬ್ಬಿಸ್ತಾನೆ, ಅಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇರುವಂತದ್ದು. ಇದೊಂದು ರೂಮ್ ಇದೆ. ಅಂಡ್ ಇದು ಆದ್ಮೇಲೆ ನೆಕ್ಸ್ಟ್ ರೂಮ್ ಹೋಗೋಣ ಬನ್ನಿ. ಸೊ ಇವಾಗ ನೋಡಿದ್ರಿ 2 ಬೆಡ್ರೂಮು. ಅದಾದ್ಮೇಲೆ ನಾವು ಮೂವ್ ಆಗ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ಗೆ. ಎಲ್ಲರೂ ಮಾಸ್ಟರ್ ಬೆಡ್ರೂಮ್ ಬೇಕು ಬೇಕು ಅಂತಿರ್ತೀರಾ. ಕೆಲವೊಂದಿಷ್ಟು ಮನೇಲಿ ಮಾಸ್ಟರ್ ಬೆಡ್ರೂಮ್ ನ ಕೊಟ್ಟಿರ್ತಾರೆ, ಚಿಕ್ಕ ಬೆಡ್ರೂಮ್ ಕೊಟ್ಟಿರ್ತಾರೆ. ಬಟ್ ಇವಾಗ ನೀವು ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮು. ಅದಲ್ದೇನೆ ಇಲ್ಲೂ ಅಷ್ಟೇ ಕೆಲವೊಂದಿಷ್ಟು ಜನ ಇನ್ನು ಇದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಜೊತೆಗೆ ಇನ್ನೂ ಏನೊಂದಪ್ಪ ವಿಶೇಷ ಅಂತಂದ್ರೆ ಎಷ್ಟೊಂದು ಜನ ಬಾಲ್ಕನಿ ಇರೋ ಮನೆ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿನೂ ಸಹ ಇದೆ. ನೀವು ಈವ್ನಿಂಗು ಅಂದ್ರೆ ಸಾಯಂಕಾಲ ಹೊತ್ತಲ್ಲಿ ನೀವು ನಿಮ್ಮ ನೆಚ್ಚಿನ ವ್ಯಕ್ತಿ ಜೊತೆಗೆ ಕಾಫಿ ಕುಡಿಯೋದಾಗಿರ್ಲಿ ಅಥವಾ ಏನಾದರೂ ಮಾತುಕತೆ ಮಾಡ್ತಾ ಅಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಸಹ ಕೊಟ್ಟಿದ್ದಾರೆ. ಅಂಡ್ ರೂಮ್ಗೂ ಅಷ್ಟೇ POP ನ ಕೊಟ್ಟಿದ್ದಾರೆ, POP ಮಾಡಿಸಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೂ ಸಹ. ಇವಾಗ ನೀವು ನೋಡ್ತಾ ಇರೋದು ಬಾಲ್ಕನಿ. ಸೊ ನೋಡಿ, ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮು, ಬಾಲ್ಕನಿ, POP ಅಂಡ್ ಅದಲ್ದೇನೆ ನಿಮ್ಗೆ 3 BHK ಮನೆ. ನೀವು ಬಾಡಿಗೆ ಇರ್ಬೋದು ಕೆಳಗಡೆ ಅಥವಾ ಮೇಲ್ಗಡೆ ಯಾವ್ದಾದ್ರು ಬಾಡಿಗೆ ಕೊಟ್ಟು ಒಂದ್ ಕಡೆ ನೀವು ಒಂದ್ ಕಡೆ ಬಾಡಿಗೆದಾರು. ಆದ್ರೆ ನೀವು ಎಲ್ಲೇ ಈ ಮನೆ ತಗೊಂಡ್ರು ನಿಮ್ಗೆ ಲಾಸ್ ಅನ್ನೋ ತರ ಫೀಲೇ ಇಲ್ಲ, ಬಿಕಾಸ್ ಲೊಕೇಶನ್ ಅದೇ ತರ ಚೆನ್ನಾಗಿದೆ. ಹಾಗಿದ್ರೆ ಇವಾಗ ನಿಮ್ ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇರುತ್ತೆ, ಪ್ರೈಸ್ ಏನು ಅಂತ. ಈ ಒಂದು ಮನೆಯ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಈ ಒಂದು ಮಲ್ಟಿಪಲ್ ಯೂಸ್ ಆಗುವಂತಹ ಮನೆಗೆ ಕೇವಲ 1.45 ಕೋಟಿ ಅಷ್ಟೇ, ಅಂದ್ರೆ 1.45 crores ಅಷ್ಟೇ ಇರುವಂತದ್ದು. ಕಾರಣ ನೀವು ಒಂದು ಮನೆ ಬಾಡಿಗೆ ಕೊಡ್ಬೋದು, ಒಂದ್ ಕಡೆ ನೀವಿರ್ಬೋದು. ಅದಲ್ದೇನೆ ಲೊಕೇಶನ್ ತುಂಬಾ ಹತ್ರ ಆಗಿರುವಂತದ್ದು. ಇನ್ನೂ ಒಂದೇನಪ್ಪಾ ಅಂದ್ರೆ ಇದು ನೋ ಮೀಡಿಯೇಟರ್. ನಿಮ್ಗೆ ಇಲ್ಲಿ ಬ್ರೋಕರ್ ಇರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು ಅನ್ನೋದೆಲ್ಲ ಡೈರೆಕ್ಟ್ ಓನರ್ ಸೇಲ್ ಇದು. ಸೊ ಡೈರೆಕ್ಟ್ ಓನರ್ಸ್ ಇರ್ಬೇಕಾದ್ರೆ ನಿಮ್ಗೆ ಲಾಸ್ ಅನ್ನೋ ಮ್ಯಾಟರ್ ಇರಲ್ಲ ಅಥವಾ ಬೇರೆ ದುಡ್ಡು ಕೊಡ್ಬೇಕು ಅನ್ನೋದಿರಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ನಿಮ್ಗೆ ಓನರ್ದೇ. ಓನರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಗೊಳ್ಳಿ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಮನೆ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕೇವಲ ಒಂದಿಷ್ಟು ದಿನಗಳಿಗೆ ಮಾತ್ರ ನೀವು ಅಂದ್ರೆ ನಿಮ್ಮ ಕನಸಿನ ಮನೆ ನಿಮ್ಮ ಕೈ ಸೇರುತ್ತೆ. ಇನ್ನೊಂದ್ಸರ್ತಿ ಎಜುಕೇಶನ್ಸ್ ಆಗಿರ್ಲಿ ಅಥವಾ ಎಜುಕೇಶನ್ ಅಂದ್ರೆ ಸ್ಕೂಲ್ ಕಾಲೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಹಾಸ್ಪಿಟಲ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ಸ್ಕೂಲ್ಸ್ ಅಲ್ಲಿ ನಿಮ್ಗೆ 1-2 ಹುಡುಕಿದ್ರೆ ಸುಮಾರು ಸ್ಕೂಲ್ಗಳು ನಿಯರ್ ಆಗುತ್ತೆ ಅಂಡ್ ಕಾಲೇಜ್ಗಳು ನಿಯರ್ ಆಗುತ್ತೆ. ಸ್ಕೂಲ್ ಬಸ್ಸಸ್ ಕಾಲೇಜ್ ಬಸ್ಸಸ್ ನಿಮ್ ಮನೆ ಹತ್ರನೇ ಬರುತ್ತೆ. ಸೊ ಸ್ಕೂಲ್ ತುಂಬಾ ಇದೆ ಅಂಡ್ ಕಾಲೇಜಸ್ ಆಗಿರ್ಲಿ ಹಾಸ್ಪಿಟಲ್ಸ್ ಅಷ್ಟೇ. ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿ ಯಾರಾದ್ರೂ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಂಗಿದ್ರೆ ಇಲ್ಲಿಂದ ವೈಟ್ ಫೀಲ್ಡ್ ಬಂದ್ಬಿಟ್ಟು ಜರಿ 15 ಮಿನಿಟ್ಸ್ ಅಂದ್ರೆ ಬರೀ ಕೇವಲ 15 ನಿಮಿಷಗಳ ಜರ್ನಿ ಆಗುತ್ತೆ ನಿಮ್ಗೆ. ಇಲ್ಲೂ ಕೆಲವೊಂದಿಷ್ಟು IT ಕಂಪ್ನೀಸ್ಗಳಿದೆ, ಅಲ್ಲೂ ವರ್ಕ್ ಮಾಡಿದ್ರೆ ನಿಮ್ಗೂ ಈ ಒಂದು ಜಾಗ ಹೇಳಿ ಮಾಡಿಸಿರುವಂತಹದ್ದು. ಅದಲ್ಲದೆ ನಿಮ್ಗೆ ವಾಟರ್ ಫೆಸಿಲಿಟಿ ಪ್ರಾಬ್ಲಮ್ ಇಲ್ಲ. ಅಂಡ್ ಇನ್ನೊಂದ್ಸರ್ತಿ ಹೇಳ್ತೀನಿ, ಈ ಒಂದು ಮನೆ BBMP B ಖಾತಾಗೆ ಸೇರ್ಪಡೆ ಆಗುತ್ತೆ. ಅಂಡ್ 30-45 ಡೈಮೆನ್ಷನ್ ಕಟ್ಟಿರುವಂತಹ ಮನೆ ಇದು. ಅಂಡ್ ಕಾವೇರಿ ವಾಟರ್ ಇದೆ, ಜೊತೆಗೆ ಬೋರ್ವೆಲ್ ಕೊಟ್ಟಿದ್ದಾರೆ. ಅಂಡ್ ಅದಲ್ದೇನೆ ನಿಮ್ಗೆ ಕೆಳಗಡೆ ಪಾರ್ಕಿಂಗ್ ಫೆಸಿಲಿಟಿ, ಅಷ್ಟು ದೊಡ್ಡ ಜಾಗವನ್ನ ಬಿಟ್ಟಿದ್ದಾರೆ ಪಾರ್ಕಿಂಗ್ ಆಗಿ. ಟೀ ಕುಡ್ ಬಳಸಿರುವಂತಹ ಮನೆ, ಡೈರೆಕ್ಟ್ ಓನರ್ ಸೇಲ್. ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ಹೇಳಿ, ಇಷ್ಟು ಒಳ್ಳೆ ಜಾಗದಲ್ಲಿ
ಸೊ ನೋಡಿದ್ರಲ್ಲ, ಈ ಮನೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅದು ವಾಸ್ತು ಪ್ರಕಾರ ಕಟ್ಟಿರುವಂತ ಮನೆ, ಜೊತೆಗೆ ನೀವು ಇದ್ದು ಬೇರೆಯವ್ರಿಗೂ ಬಾಡಿಗೆ ಕೊಟ್ಟು ಈ ಒಂದು ಮನೆನ ಈ ರೀತಿ ಇನ್ನಷ್ಟು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ, ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಓನರ್ಸ್ ಇರುವಂತಹ ಮನೆ ಇದು. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇನ್ನಷ್ಟು ಈ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ವಿಡಿಯೋನ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಹಾಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.